ನಮಸ್ಕಾರ. ಪ್ರಥಮವಾಗಿ ಈ ಹಬ್ಬ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಿಮ್ಮ ಸುದ್ದಿವಾಹಿನಿ ರಿಯಲ್ ಟಿವಿಗೆ ಶುಭಾಶಯ ಕೋರ್ತಾ, ಹಾಗೆಯೇ ಸಮಸ್ತ ನಾಡಿನ ಜನತೆಗೆ ಈ ಆಷಾಢ ಮುಗಿದು ಹಬ್ಬಗಳ ಸಾಲು ಶುರುವಾಗದೆ ನಮ್ಮ ವರಲಕ್ಷ್ಮಿ ವ್ರತದ ಮೂಲಕ ಎಲ್ಲ ಹೆಣ್ಮಕ್ಳು, ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು ಭಾಳ ಶಿಸ್ತಿನಿಂದ ವ್ರತ ಆಚರಿಸ್ತಾರೆ. ಹೆಣ್ಮಕ್ಳ ಹಬ್ಬ ಅಂತಲೇ ಹೇಳಬೇಕಿದು. ಈ ಹಬ್ಬದ ಪ್ರಯುಕ್ತ ಸಮಸ್ತ ನಾಡಿನ ಜನತೆಗೆ ಶುಭ ಕೋರಲಿಕ್ಕೆ ಇಚ್ಛೆಪಡ್ತೀನಿ. ಹಾಗೆ ತಾವು ಈ ಮುಂಚೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಒಂದು ಬ್ಲಾಕ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ವಿ. ಈಗ ತಮ್ಮ ರಾಜಕೀಯ ಗುರುಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ ಮೇಲೆ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾಗಿ ತಾವು ಸೇವೆ ಸಲ್ಲಿಸ್ತಿದ್ದೀರಾ, ಏನು ಹೇಳ್ತೀರಿ? ಹೌದು, ತಾವು ಹೇಳಿದಾಗೆ ರಾಜಾಜಿನಗರ ಕ್ಷೇತ್ರ ಗ್ಯಾರಂಟಿ ಯೋಜನೆಗಳ ಇಂಪ್ಲಿಮೆಂಟೇಷನ್ಗೆ ಚೇರ್ಮನ್ನಾಗಿ ನನ್ನನ್ನು ಮಾಡಿದ್ದಾರೆ. ಒಂದು ಲೆವೆಲಲ್ಲಿ ಗುರುತರವಾದ ಒಂದು ಜವಾಬ್ದಾರಿ, ಅಧಿಕಾರ ಅನ್ನೋದಕ್ಕಿಂತ ಜವಾಬ್ದಾರಿ ಅಂತ ನಾನು ಅದು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈ ದಿಕ್ಕಿನಲ್ಲಿ ಗ್ಯಾರಂಟಿ ಯೋಜನೆಗಳು, ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಇಂಪ್ಲಿಮೆಂಟೇಷನ್ ಎಲ್ಲೋ ಒಂದು ಕಡೆ ನಿಧಾನಗತಿಯಲ್ಲಿ ನಡೀತಾ ಇದೆ. ಆ ದಿಕ್ಕಿನಲ್ಲಿ ಸ್ವಲ್ಪ ಒತ್ತು ಕೊಟ್ಟು ಈ ಯೋಜನೆಗಳು ಫಲಾನುಭವಿಗಳು ಅಂದರೆ ಜನರಿಗೆ ತಲುಪೋ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅಂತ ಈ ಒಂದು ಕ್ಷೇತ್ರವಾರು ಅಸೆಂಬ್ಲಿಲಿ ಆಮೇಲೆ ಸಿಟಿ ಲೆವೆಲಲ್ಲಿ ಕಮಿಟಿಗಳು ಮಾಡಿದ್ದಾರೆ. ಅದು ನಾನು ಕಮಿಟಿ ಸದಸ್ಯ, ಗ್ಯಾರಂಟಿ ಕಮಿಟಿ ಸದಸ್ಯ, ಆಸ್ ವೆಲ್ ಆಸ್ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಕೂಡ ಮಾಡಿದ್ದಾರೆ. ಆ ದಿಕ್ಕಿನಲ್ಲಿ ಕೆಲಸ ಮಾಡಲಿಕ್ಕೆ ಈಗಾಗಲೇ ಶುರು ಮಾಡಿದ್ದೀವಿ. ಒಂದು ಅಧಿಕೃತ ಒಂದು ಆಫೀಸ್ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಶುರು ಮಾಡಿದ್ದೀವಿ. ನಂದು ಇನ್ನೂ ಅಧಿಕಾರ ಸ್ವೀಕಾರ ನಾಳೆನಾಡರಲ್ಲಿ ಮಾಡಿ ಆ ದಿಕ್ಕಿನಲ್ಲಿ ನಮ್ಮ ಕೈಲಾದಂಥ ಕೆಲಸ ಮಾಡಲಿಕ್ಕೆ ನಿಯೋಜಿಸ್ಕೊಳ್ತೀವಿ. ಅಟ್ ದ ಸೇಮ್ ಟೈಮ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಕೂಡ ತಾವು ಸೇವೆ ನಿರ್ವಹಿಸ್ತಾ ಇದ್ದೀರಾ, ಏನು? ಹೌದು, ಒಂದು ಕನ್ನಡ ನಾಡುನುಡಿ ಎಲ್ಲ ಬೇರೆ ನಮ್ಮ ಕನ್ನಡ ಪ್ರತಿನಿಧಿಗಳ ಒತ್ತಾಸೆ ಮೇರೆಗೆ ನಾನಾದರೂ ಈಗಾಗಲೇ 1 ವರ್ಷ ಆಯಿತು ಆ ದಿಕ್ಕಿನಲ್ಲಿ ಕೂಡ ಕೆಲಸ ಮಾಡ್ತೀವಿ. ಇಷ್ಟರಲ್ಲೇ ಒಂದು ಶೀಘ್ರವಾಗಿ ನಮ್ಮ ಕ್ಷೇತ್ರದ ಶಾಲೆಗಳನ್ನು ಒಳಗೊಂಡಂತೆ ಮಕ್ಕಳಿಗೆ ಕನ್ನಡದ ಬಗ್ಗೆ, ಭಾಷೆ ಬಗ್ಗೆ ತಿಳುವಳಿಕೆಗೆ ಒಂದು ವರ್ಕ್ಶಾಪು ಮಾಡೋ ದಿಕ್ಕಿನಲ್ಲಿ ಈಗಾಗಲೇ ಯೋಜನೆಗಳು ಮಾಡ್ಕೊಳ್ತಾ ಇದ್ದೀವಿ. ಕೈಲಾದಂಥ ಕೆಲಸಗಳು, ಕನ್ನಡಮ್ಮನ ಕೆಲಸಗಳು ನಾನಾದರೂ ಮಾಡ್ತಾಯಿದ್ದೀನಿ ಈಗಾಗಲೇ 1 ವರ್ಷದಿಂದ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಸ್ವಚ್ಛ ಬೆಂಗಳೂರು, ಸುಂದರ ಬೆಂಗಳೂರು ಮಾಡಬೇಕು ಅನ್ನೋ ಉದ್ದೇಶದಿಂದ ಸಾಕಷ್ಟು ಕಡೆ ಬೆಂಗಳೂರು ನಗರದಲ್ಲಿ ಒತ್ತುವರಿಯಾಗಿದ್ದಂತಹ ಫುಟ್ಪಾತ್ ತೆರವುಗೊಳಿಸೋ ಕಾರ್ಯಕ್ರಮ ನಡೀತಾ ಇದೆ. ಕೆಲವು ಕಡೆ ಸಹಕಾರ ಸಿಗ್ತಾ ಇದೆ, ಕೆಲವು ಕಡೆ ವಿರೋಧ ವ್ಯಕ್ತ ಆಗಿದೆ. ಇದ್ರ ಬಗ್ಗೆ ತಾವು ಏನೇ ಹೇಳಕ್ಕೆ? ಹೌದು, ಡಿ.ಕೆ. ಶಿವಕುಮಾರ್ ಒಂದು ಒಳ್ಳೆ ಹೆಜ್ಜೆ ಅದು. ನಮ್ಮ ಕೃಷ್ಣ ಬೈರೇಗೌಡರು ಬೆಂಗಳೂರು ಇನ್ಚಾರ್ಜ್ ತಗೊಂಡ್ಮೇಲೆ ಅದು ಯಾವತ್ತೂ ಆಗಬೇಕಾಗಿತ್ತು, ಅಷ್ಟರ ಮಟ್ಟಿಗೆ ಕೆಟ್ಟೋಗಿದೆ ಬೆಂಗಳೂರು. ಫುಟ್ಪಾತ್ಗಳದಂತೂ ಫುಟ್ಪಾತನ್ನು ಹೆಸರಿಗೆ ಕಳಂಕ, ಅಷ್ಟರ ಮಟ್ಟಿಗೆ ಆಕ್ಯುಪೇಷನ್ನು, ಓಡಾಡಲಿಕ್ಕಲ್ಲ ಜನಗಳು. ಸೊ ಹಾಗಾಗಿ ಅದು ದುರುಪಯೋಗ ಆಗ್ತಾಯಿತ್ತು. ಆ ದಿಕ್ಕಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಎಷ್ಟೇ ವಿರೋಧ ಬರಲಿ ಅದು ಇದೆಯಲ್ಲ, ಕಾನೂನಾತ್ಮಕವಾಗಿಯೇ ಕೆಲಸ ಮಾಡ್ತಾಯಿದ್ದಾರೆ. ಸೊ ಇಷ್ಟರಲ್ಲೇ ಸಂಪೂರ್ಣ ಫುಟ್ಪಾತ್ಗಳು ಬೆಂಗಳೂರು ಸಿಟಿನಲ್ಲಿ ತೆರವುಗೊಳಿಸಬೇಕು ಅನ್ನೋದೇ ಸರ್ಕಾರದ ಉದ್ದೇಶ ಕೂಡ. ಅದಕ್ಕೆ ಕೆಲಸ ಮಾಡ್ತಾಯಿದ್ದಾರೆ. ಒಳ್ಳೆ ಕೆಲಸ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸಾಮಾನ್ಯವಾಗಿ ಯಾವುದೇ ಒಂದು ಪ್ರದೇಶ ಇಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಸ್ಥಳೀಯ ಮುಖಂಡರುಗಳು ಒಂದು ಅಧಿಕಾರದಲ್ಲಿರಬೇಕು ಅನ್ನೋ ಒಂದು ಮಾತಿದೆ. ಈ ಹಿಂದೆ BJP ಪಕ್ಷ ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ಅವರು ಕೂಡ ಮೀನಾಯಮಾಯಿಷ ಎಣಿಸಿ BBMP ಚುನಾವಣೆ ನಡೆಸದೆ ಮುಂದೆ ಹಾಕೊಂಡ್ಬಂದರು. ಈಗ ಕಾಂಗ್ರೆಸ್ ಪಕ್ಷ ಬಂದು 3.5 ವರ್ಷ ಅಧಿಕಾರದಲ್ಲಿದ್ದರೂ ಕೂಡ ಇವರು ಕೂಡ BBMP ಚುನಾವಣೆ ಅಥವಾ ಸ್ಥಳೀಯ ನಗರ ಪಾಲಿಕೆ ಚುನಾವಣೆಗಳು ಮಾಡೋದ್ರಲ್ಲಿ ಇವರು ಕೂಡ ಮೀನಾಯಮಾಯಿಷ ಎಣಿಸ್ತಾ ಇದ್ದಾರೆ. ಈ ಬಗ್ಗೆ ಏನು ಅನಿಸುತ್ತೆ ಸರ್? ಆಯಾ ಗೌರ್ಮೆಂಟ್ಗಳು, ಲೋಕಲ್ ಬಾಡೀಸು ಯಾವುದೇ ಕಾರಣಕ್ಕೂ ಈ ರೀತಿ ನಿಲ್ಲಿಸಬಾರ್ದು. ನಿಜವಾಗಲೂ ಎಲ್ರಿಗೂ ಭಾಳ ಬೇಜಾರಾಗಿರೋವಂಥ ಅಂಶ ಇದು. ಲೋಕಲ್ ಬಾಡೀಸ್ ಯಾಕೆ ಬೇಕು? ತೆಗೆದುಹಾಕ್ಬಿಡ್ಲಿ. ಸುಮ್ಮನೆ ಎಲೆಕ್ಷನ್ನೂ ಮಾಡಿದೆ, ಭಾಳ ಒಂಥರ ಅಕ್ಷಮ್ಯ ಅಂತಲೇ ಹೇಳಬೇಕು. ಗೌರ್ಮೆಂಟು, ಯಾವುದೇ ಗೌರ್ಮೆಂಟ್ ಆಗಲಿ, ಇದು ಭಾಳ ತಪ್ಪು. ಕೋರ್ಟ್ ಡೈರೆಕ್ಷನ್ಸ್ ಇದ್ದೂ, ಅದು ಉಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟು ಡೈರೆಕ್ಷನ್ಸ್ ಇದ್ದೂ ಕೂಡ ನಮ್ಮ ಜನಪ್ರತಿನಿಧಿಗಳು ಅಥವಾ ನಮ್ಮ ಸರ್ಕಾರ ಆ ದಿಕ್ಕಿನಲ್ಲಿ ಯೋಚನೆ ಮಾಡ್ತಿಲ್ಲ ಅಂದರೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಹಾಗೆ ಇವತ್ತು
ಆರೋಗ್ಯದ ದೃಷ್ಟಿಯಿಂದ ಇಟ್ಕೊಂಡು ಇವತ್ತು ಆರೋಗ್ಯ ಸಚಿವರಾದಂಥ ಯುಟಿ ಖಾದರ್ ಅವರು ಸಾಕಷ್ಟು ಹೋಟೆಲ್ಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ಪ್ರಶ್ನೆ ಮಾಡಿ ಅವ್ರ ಮೇಲೆ ಕೇಸ್ಗಳನ್ನ ಹಾಕಿ ಈಗ ಇತ್ತೀಚೆಗೆ ನೀವು ನೋಡಿದಂಗೆ ನಕಲಿ ಔಷಧಿ ಕೂಡ ಒಂದು ಅದು ಇದು ಸಮಾಜಕ್ಕೆ ಎಷ್ಟು ದೊಡ್ಡ ಮಟ್ಟದ ಕಳಂಕ ಸಮಾಜದ ಮೇಲೆ ಪರಿಣಾಮ ಬೀರ್ಬೇಕಾಗಿದೆ. ಇದು ಈ ಥರದ ಕೆಲಸಗಳು ಯಾವತ್ತೂ ಆಗಬೇಕಾಯಿತು. ಪ್ರತಿಯೊಂದು ಸ್ತರದಲ್ಲಿ ಕಲಬೆರಕೆ, ಪ್ರತಿಯೊಂದು ಈ ಹೋಟ್ಲಂತೂ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಯುಟಿ ಖಾದರ್ ಅವರು ವಿಶೇಷವಾಗಿ ಅದರಲ್ಲೂ ಬಂದು ಅವರು ಚಾರ್ಜ್ ತಗೊಂಡು ಕೂಡಲೇ ಈ ಕೆಲಸ ಮಾಡ್ತಾಯಿದ್ದಾರೆ. ತುಂಬ ಶ್ಲಾಘನೀಯ. ಅದು ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ಆಘಾತಕಾರಿ ಅಂಶಗಳು 3 ತಿಂಗಳು 6 ತಿಂಗಳು ಆಹಾರನ ಎಲ್ಲೋ ದೊಡ್ಡ ಫ್ರೀಝರಲ್ಲಿ ಇಟ್ಟು ಅದನ್ನು ಬೇಯಿಸಿ ನಿಮಗೆ ಕೊಡ್ತಾರೆ ಅಂದರೆ ಎಷ್ಟು ಸಿಟ್ಟು ಬರುತ್ತೆ ಅಂದರೆ ಈ ಹೋಟ್ಲುಗಳಿಗೆಲ್ಲವೇ ಯಾವುದೇ ಕಾರಣಕ್ಕೆ ಇನ್ನು ಮುಂದೆ ಈ ಥರ ಕೆಲಸ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅವರಿಗೆ ಒಂದು ಪನಿಷ್ಮೆಂಟ್ ಆಗಬೇಕು. ಹಾಗೆ ಇನ್ನು ನಕಲಿ ಔಷಧಿ ಜಾಲದ ಬಗ್ಗೆ ಹೇಳ್ತೀರಾ? ಆಹಾರದ ಒಂದು ಕಡೆ ಹೋಗಲಿ, ಔಷಧಿ ಜಾಲ ಮೊನ್ನೆ 5-6 ಕೋಟಿ ರೂಪಾಯಿದು ನಕಲಿ ಔಷಧಿ ಸಿಕ್ಕಿದೆ ಅಂದರೆ ನೋಡಿ ಯಾವ ಮಟ್ಟಕ್ಕೆ ಹೊರಟೋಗಿದೆ ಈ ಒಂದು ಕಲಬೆರಕೆ ಅನ್ನೋದು. ಅಥವಾ ಯಾವ ದಿಕ್ಕಿನಲ್ಲಿ ನೋಡಿ ಎಷ್ಟು ದುರಾಸೆ ಜನಗಳಿಗೆ. ಈ ದಿಕ್ಕಿನಲ್ಲಿ ಗೌರ್ಮೆಂಟ್ ಈಗಲೇ ಒಳ್ಳೆ ಸ್ಟೆಪ್ಸ್ ತೊಗೊಳ್ತಾ ಇದ್ದರೆ ಮುಂದೆ ಬದುಕಲಿಕ್ಕೆ ಕಷ್ಟ, ಏನಾಗುತ್ತೆ ಅಂತ ನೀವು ಊಹೆ ಮಾಡಲಿಕ್ಕೂ ಕಷ್ಟ ಆಗ್ತದೆ. ಭಾಳ ಒಳ್ಳೆ ಕೆಲಸ ಮಾಡಲೇಬೇಕು ಈ ಗೌರ್ಮೆಂಟ್ ಈ ದಿಕ್ಕಿನಲ್ಲಿ. ಅಟ್ಲೀಸ್ಟ್ ಜನಗಳ ಜೀವದ ಜೊತೆ ಆಟ ಆಡೋದು ಎಷ್ಟೊಂದು ಅಕ್ಷಮ್ಯ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಸಾಕಷ್ಟು ಬದಲಾವಣೆಗಳನ್ನ ಆಡಳಿತದಲ್ಲಾಗಿರ್ಬೋದು, ಬೇರೆ ಜನಪ್ರತಿನಿಧಿಗಳ ವಿಚಾರದಲ್ಲಾಗಿರ್ಬೋದು ಸಾಕಷ್ಟು ಒಳ್ಳೊಳ್ಳೆ ನಿರ್ಧಾರ ಕೈಗೊಳ್ತಾರೆ. ಇವರ ನೇತೃತ್ವದಲ್ಲಿ ಇನ್ನೂ ದೊಡ್ಡ ಮಟ್ಟದ ಬದಲಾವಣೆಗಳು ಬರ್ಬೋದು ಅನ್ನೋ ನಿರೀಕ್ಷೆ ಇದೆ. ಖಂಡಿತ ನಿರೀಕ್ಷೆ ಇದೆ. ನಮಗಂತೂ ಭಾಳ ಖುಷಿಯಾಗಿದೆ. ನಮ್ಮ ನಾಯಕರು ಒಳ್ಳೊಳ್ಳೆ ಸ್ಟೆಪ್ಸ್ ತಗೋತಾ ಇದ್ದಾರೆ. ಬಟ್ ಇಂಪ್ಲಿಮೆಂಟೇಷನ್ ಇಂಪಾರ್ಟೆಂಟ್. ಸ್ಟೆಪ್ಸ್ ತಗೊಂಡ ಕ್ಷಣಕ್ಕೆ ನೀವು ನೋಡಿದ್ದೀರ ಪರಿಸ್ಥಿತಿಗಳು ಹೆಂಗಿದ್ದಾವೆ ಅಂತಂದರೆ ಆಡಳಿತ ವ್ಯವಸ್ಥೆ ಭಾಳ ಗಬ್ಬೆದ್ದೋಗಿದೆ. ಅದನ್ನು ಎಚ್ಚರಿಸಿ ಯಾವುದೇ ಒಂದು ಡಿಸಿಷನ್ ತೊಗೊಂಡ್ರು ಇಂಪ್ಲಿಮೆಂಟೇಷನ್ ಲೆವೆಲಲ್ಲಿ ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗಕೂಡ್ದು. ಆ ದಿಕ್ಕಿನಲ್ಲಿ ನಮ್ಮ ಸರ್ಕಾರ ಅಂತೂ ನಿಜವಾಗಲೂ ಅದು ಎಸ್ಪೆಷಲಿ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಒಳ್ಳೊಳ್ಳೆ ಸ್ಟೆಪ್ಸ್ ತಗೋತಾ ಇದ್ದಾರೆ. ತುಂಬ ಶ್ಲಾಘನೀಯ ಅದು. ಸರ್, ಇವತ್ತು ವಿಧಾನ ಪರಿಷತ್ ಸದಸ್ಯರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಮುಖಂಡರು ಅಭ್ಯರ್ಥಿಗಳು ಆಗಿದ್ದಂತಹ ಪುಟ್ಟಣ್ಣವರ ಹುಟ್ಟುಹಬ್ಬ ಕೂಡ ಈ ಬಗ್ಗೆ ನಮ್ಮ ಒಬ್ಬ ಜನಪ್ರಿಯ ನಾಯಕರು, ಮೇಲ್ಮನೆ ಸದಸ್ಯರು, ಅದು ವಿಶೇಷವಾಗಿ ಆಗಲೇ 3-4 ಟರ್ಮ್ ಶಿಕ್ಷಕರ ಕ್ಷೇತ್ರಕ್ಕೆ ರೆಪ್ರೆಸೆಂಟ್ ಮಾಡ್ತಾಯಿದ್ದಾರೆ. ಅವರಿಗೆ ಇವತ್ತು ಜನ್ಮದಿನ. ಎಲ್ಲರ ಪರವಾಗಿ ಇನ್ನೂ ಅವರು ದೀರ್ಘಾಯುಷಿಯಾಗಿ ಒಳ್ಳೆ ಕೆಲಸಗಳು ಮಾಡಲಿ ಅಂತ ಎಲ್ಲರ ಪರವಾಗಿ ನಾನಾದರೂ ಬೆಳಿಗ್ಗೆ ಅವ್ರ ಮನೆಗೆ ಹೋಗಿ ಶುಭ ಕೋರಿ ಬಂದಿದ್ವಿ. ನಿಮ್ಮ ವಾಹಿನಿ ಮೂಲಕ ಮತ್ತೊಮ್ಮೆ ಎಲ್ಲರ ಪರವಾಗಿ ಶುಭ ಕೋರಲಿಕ್ಕೆ ಇಚ್ಛೆಪಡ್ತೀನಿ.